ಒಗಟಾಗೋಗಿದೆಯಾ ಅಂತ ಯೋಚನೆ ಮಾಡ್ತಿದ್ದೆ. ಪ್ರತಿ ವ್ಯಕ್ತಿ, ಎಲ್ಲ ಸಾಕ್ಷಿನೂ ನಿನ್ನ ವಿರುದ್ಧವಾಗಿದೆ. ಎಲ್ಲರೂ ಹೇಳ್ತಾರೆ ನೀನ್ ಬೇರೆ ಯಾರು ಅಂತ. ಆದರೆ ನನ್ನ ಮನಸ್ಸು ಯಾಕೋ ಹೋಗ್ತಾ ಇಲ್ಲ. ನನಗೇನು ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ನೀನು ಯಾರು ನೀನು? ಹೇಳು, ಯಾರು ನೀನು? ಬರೀ ಸಂಜೆವರೆಗೂ ಸ್ವಲ್ಪ ಕಾಯ್ದೆ ಕೌಶಿಕ್ ಅವರೇ. ಅದಾದ್ಮೇಲೆ ನಿಮಗೆ ಸ್ವತಃ ಗೊತ್ತಾಗತ್ತೆ ನಾನು ಯಾರು ಅಂತ. ಐ ಹೋಪ್ ನೀನೇ ಗೆಲ್ಲಿ ಅಂತ. ನೀನು ಬುದ್ಧಿವಂತ ಅನ್ಕೊಂಡಿದ್ಯಲ್ಲ ವೈನಿಧಿ, ನಿನಗೆ ಗೊತ್ತಿಲ್ಲ, ನಮ್ಮಪ್ಪನ್ ಬಳಸ್ಕೊಂಡು ನಿನ್ನ ಬಾಯಿನ ಮುಚ್ಚಿಸ್ತೀನಿ ನಾನು. ಹಲೋ ಅಪ್ಪ, ಹೇಗಿದ್ದೀರಾ? ಎಲ್ಲೋಗಿದ್ದಾರೆ ಟೀನ ಅಕ್ಕ? ಬಚಾವಾದ್ರು ಚಾಲಾಕಿಂದ ಟೀನಾ ಅಕ್ಕನ ಮೇಲೆ ಗಮನ ಇಡಬೇಕು. ಅವರು ಖಂಡಿತವಾಗ್ಲೂ ಅಕ್ಕನ್ನ ಸೋಲ್ಸಕ್ಕೆ ಅದರ ದಾರಿ ಹುಡುಕ್ತಾ ಇರ್ತಾರೆ. ನನಗೆ ತುಂಬಾ ಡೌಟ್ ಇದೆ ಅಪ್ಪ. ಆ ವೈನಿಧಿ ಜೊತೆ ಗುರುಗಳು ಸೇರ್ಕೊಂಡ್ಬಿಟ್ಟಿದಾರಂತ. ಆದ್ರೆ ಅದಕ್ಕೂ ಒಂದು ಉಪಾಯ ಇದೆ ನನ್ನ ಹತ್ರ. ಏ ಅಮ್ಮ, ಇಷ್ಟು ದೊಡ್ಡ ಷಡ್ಯಂತ್ರನ ಅಕ್ಕನ್ಗೆ ಹೇಳಲೇಬೇಕು. ಇಲ್ಲ ಅಮ್ಮ, ಏನು ಕರೆದ್ರಿ ನನ್ನ ಇಲ್ಲಿಗೆ? ಅಕ್ಕನಿಗೆ ಅಪಾಯ ಇದೆ, ನಾನು ಅವ್ರಿಗೆ ಸಹಾಯ ಮಾಡಬೇಕು. ಯಾವುದು ವಿಧಿಲಿಖಿತವೋ ನೀನದನ್ನು ಬದಲಿಸಲಾರೆ ಶೈಶವ. ನಿನ್ನ ಕಾರ್ಯ ಅಲ್ಲಿ ಪೂರ್ಣಗೊಂಡಿತು, ಅದಕ್ಕೆ ಇಲ್ಲಿಗೆ ಕರೆಸಿಕೊಂಡೆ. ಇದು ಅನ್ಯಾಯ ಅಮ್ಮ. ನಾವು ಹಣೆ ಬರಹ ಬದಲಾಯಿಸಕ್ಕಾಗಲ್ಲ. ಅವರೆಲ್ಲ ಸೇರ್ಕೊಂಡು ಅಕ್ಕನಿಗೆ ಏನ್ ಬೇಕಾದ್ರೆ ಮಾಡ್ಬೋದು. ಯಾಕೆ ನಮ್ಮ ಅಕ್ಕನ ಹಣೆ ಬರಹದಲ್ಲಿ ಸೋಲೆ ಬರ್ದಿದೆ? ಜಯ ಅಪಜಯದ ನಿರ್ಣಯ ಮನುಷ್ಯನ ಕರ್ಮದ ಮೇಲೆ ಆಧಾರಿತವಾಗಿದೆ ಶೈಶವ. ಮತ್ತೆ ಅವರ ಭವಿಷ್ಯವು ಕರ್ಮದ ಫಲವಾಗಿದೆ. ಈ ಅಧಿಕಾರವನ್ನು ಸ್ವತಃ ಬ್ರಹ್ಮದೇವರೇ ಕೊಟ್ಟಿರುತ್ತಾರೆ. ಇದನ್ನು ನೀನು ಅಥವಾ ನಾನು ಬದಲಾಯಿಸಲು ಸಾಧ್ಯವಿಲ್ಲ. ವೈನಿಧಿ ಗೆಲುವನ್ನು ಸಾಧಿಸಬೇಕಾದರೆ ತನ್ನ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯವನ್ನು ಬಳಸಬೇಕಾಗುತ್ತದೆ. ಅಸಂಭವ. ಏನಾಗಿದೆ ನಿಮ್ಮ ಜ್ಞಾನಕ್ಕೆ ದೇವಿ? ವೈನಿಧಿನ ಸೋಲ್ಸೋದಕ್ಕೆ ನಾವು ಅವರಿಗೆ ಸಹಾಯ ಮಾಡ್ತಿದ್ದೀವಿ ಅಂತ ನಿಮಗೆ ಗೊತ್ತಿದ್ದು ಸಹ ನಿಮಗೆ ಈಗಲೂ ಅನ್ಸತ್ತಾ ವೈನಿಧಿ ಗೆಲ್ತಾಳೆ ಅಂತ? ವೈನಿಧಿಯ ಹಣೆ ಬರಹದಲ್ಲಿ ಪ್ರೀತಿ ಅಲ್ಲ, ಪ್ರೀತಿಯಿಂದ ಸೋತು ನಷ್ಟ ಆಗೋದನ್ನು ಬರೆದಿರೋದು. ಅದೇನೋ ಹೇಳ್ತಿರಲ್ಲ ನೀವು, ಪ್ರೀತಿಯ ಸತ್ವ ಸೋಪಾನ, ಹಾ, ಅನಸ್ತಿತ್ವ. ನೀನು ಇಲ್ಲಿಗೆ ಹೇಗೆ ಬಂದೆ? ಇವನ್ನ ನಾನು ಕರ್ಕೊಂಡು ಬಂದೆ.
ನಾನು ನಿಮಗೆ ಹೇಳಿದೆ ಅಲ್ವಾ ನನ್ನ ಮಗನ ಬಗ್ಗೆ, ದೇವ್. ಇದೇನ್ ಡಾಕ್ಟರ್ ಸರ್? ಅವರಂತೂ ದಿಟ್ಟು ನನ್ನ ಆತ್ಮ ತರ ಕಾಣಿಸ್ತಿದ್ರು. ನನ್ನ ಅನುಮಾನ ಸರಿಯಾಗಿತ್ತು ಅಪ್ಪ. ಆ ಆತ್ಮ ಹೊಸ ಟೆಕ್ನಾಲಜಿಯಿಂದ ಮಾಡಿರುವಂಥ ಹಾಲೋಗ್ರಾಮ್. ಹಾಲೋಗ್ರಾಮ್ ಅದೆಲ್ಲ ಏನು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಇದನ್ನ ಸಾಬೀತು ಮಾಡೋಕ್ಕೆ ನನಗೆ ಸಹಾಯ ಮಾಡ್ತೀರಾ ಅಲ್ವಾ? ಖಂಡಿತ ಮಾಡ್ತೀನಿ. ಮತ್ತೆ ನನಗೂ ಖುಷಿ ಆಗುತ್ತೆ. ಬೇಕಿದ್ರೆ ನಾವಿಬ್ರು ಈಗಲೇ ಹೋಗಿ. ಇಲ್ಲ ಇಲ್ಲ ಇಲ್ಲ, ಈಗಲ್ಲ, ಇವತ್ತು ಸಂಜೆ ಸಂಗೀತ ಕಾರ್ಯಕ್ರಮದಲ್ಲಿ. ಹೇಗೆ ಅವಳು ನನಗೆ ನನ್ನ ಆತ್ಮನ ತೋರಿಸಿದ್ಲು, ಹಾಗೆ ಅವಳಿಗೆ ನಾವು ಅವಳ ಆಟನ ಅವಳಿಗೆ ತಿರುಗಿಸಿ ತೋರಿಸ್ಬೇಕು. ನೀವು ಏನು ಮಾಡಬೇಕು ಅಂತಿದ್ದೀರಾ? ಇಂಪ್ರೆಸಿವ್ ಆಗತ್ತೆ. ಆದರೆ ನನಗೆ ಅವರ ಕೆಲವೊಂದು ಫೋಟೋಸ್ ಮತ್ತು ವಾಯ್ಸ್ ಸ್ಯಾಂಪಲ್ ಬೇಕಾಗತ್ತೆ. ನೀವೇನಾದರೂ ಒಂದು ನಿಮಿಷ, ಇದಾಗ್ಬೋದಾ? ಪರ್ಫೆಕ್ಟ್. ನೀವು ಇದನ್ನು ನನಗೆ ಸೆಂಡ್ ಮಾಡಿ. ನಾನು ಕಳಿಸ್ತೀನಿ. ನೀವು ಇವತ್ತು ಸಂಜೆ DJ ಜೊತೆ ಸಂಗೀತಕ್ಕೆ ಪ್ರೋಗ್ರಾಮ್ ಬಂದ್ಬಿಡಿ. ತುಂಬಾ ಓವರ್ ಕಾನ್ಫಿಡೆನ್ಸ್. ಇಷ್ಟು ದೊಡ್ಡ ಗುರುಗಳು ವೈನಿಧಿ ಆತ್ಮಕ್ಕೆ ಮುಕ್ತಿ ಕೊಡಕ್ಕಂತ ಬಂದ್ರು, ನೀನೇನು ಓಡ್ ಹೋಗೇ ಇಲ್ಲ. ಗಟ್ಸ್, ಈ ದಿನ ನಿನ್ನ ಎಂಡ್ ಫೈನಲ್ ಆಗುತ್ತೆ. ಎಂಡ್ ಅಂತೂ ಫೈನಲ್ ಹೌದು ಟೀನಾ, ಮತ್ತೆ ಅದು ಇವತ್ತೇ. ಆದ್ರೆ ಅದು ನಂದಾಗತ್ತಾ ಅಥವಾ ನಿನ್ ನಾಟಕದ್ದ, ಇದು ಕೂಡ ಗೊತ್ತಾಗತ್ತೆ. ಖಂಡಿತವಾಗ್ಲೂ ಏನೋ ಪ್ಲಾನ್ ಇದೆ. ಇಲ್ಲ ಅಂದ್ರೆ ಇಷ್ಟು ಕಾನ್ಫಿಡೆನ್ಸ್ ಇರಲ್ಲ ಇವಳಿಗೆ. ನೀನು ಏನೇ ಪ್ಲಾನ್ ಮಾಡಿದ್ರು ವೈನಿಧಿ, ನನ್ನ ಹತ್ರನೂ ಏನಾದ್ರೂ ಒಂದು ಉಪಾಯ ಇದ್ದೇ ಇರುತ್ತಲ್ಲ. ನಿನ್ನೆಲ್ಲ ಉಪಾಯಗಳನ್ನ ಹಾಳು ಮಾಡ್ಬಿಡ್ತೀನಿ. ನನ್ನ ಹತ್ರ ಯಾವ್ದು ತಪ್ಪಿಸ್ಕೊಳ್ಳೋ ದಾರಿ ಅಥವಾ ಕೆಟ್ಟ ಯೋಚನೆ ಇಲ್ಲ. ಬರೀ ಸತ್ಯತೆ ಮತ್ತೆ ಷಷ್ಠಿ ಅಮ್ಮನ ಆಶೀರ್ವಾದ. ಇವತ್ತು ಸಾಬೀತಾಗೇ ಹೋಗುತ್ತೆ ನನ್ನ ಭಕ್ತಿಗೆ ಜಾಸ್ತಿ ತಾಕತ್ತಿದ್ಯಾ ಅಥವಾ ನಿನ್ ಷಡ್ಯಂತ್ರಕ್ಕಿದ್ಯಾ ಅಂತ. ಕೌಶಿಕ್ ಅವರೇ, ಒಳಗ್ ಬಾ. ಓಹೋ ಪ್ರಿಯಾ ಪ್ರಿಯಾ